ನಂಗೀಗ ನ್ಯೂ ಸಬ್ಸ್ಕ್ರೈಬರ್ ಈಗ ಇಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ನಂಗಂತೂ ತುಂಬಾನೇ ಸ್ಪೆಷಲ್. ನಾನು ತುಂಬಾ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಾವಿವತ್ತು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ನೀವೆಲ್ಲರೂ ಕೇಳಿದ್ದೀರಾ, ಅಬುದಾಬಿಯಲ್ಲಿ ಒಂದು ತುಂಬಾನೇ ದೊಡ್ಡದಾದ ಟೆಂಪಲ್ ಓಪನ್ ಆಗಿದೆ. ನಮ್ಮ ನರೇಂದ್ರ ಮೋದಿ ಅವರು ಬಂದು ಇನಾಗ್ರೇಷನ್ ಮಾಡಿದಂತಹ ದೇವಸ್ಥಾನ ಇದು. ಥಿಂಕ್ 16 ಎಕರೆ ಜಾಗದಲ್ಲಿದೆ. ಸೊ ನಾನು ಯಾವಾಗಲೂ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೆ. ಮಗುವನ್ನು ಕರ್ಕೊಂಡು ಲಾಂಗ್ ಟ್ರಾವೆಲ್ ಮಾಡೋದು ಕಷ್ಟ ಅಂತೇಳಿ ನಮ್ದು ಯಾವಾಗಲೂ ಪ್ಲಾನು ಅಲ್ಲೇ ಪಾಸ್ ಆಗ್ತಾ ಇತ್ತು. ಫೈನಲಿ ಇವತ್ತು ಆಗ್ತಾ ಉಂಟು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಾವು ಹೋಗ್ತಾ ಇದ್ದೇವೆ ಅಲ್ಲಿಗೆ. ಇವಾಗ ರೆಡಿ ಆಗಿದ್ದೇವೆ. ನನ್ನ ಮಗಳು ಮಲಗಿದ್ದಾಳೆ, ಗಾಡಿ ಬಂದು ವೆಯ್ಟ್ ಮಾಡ್ತಾ ಉಂಟು. ಸೊ ಹೋಗುವ. ಯಾರೆಲ್ಲ ಎಕ್ಸೈಟೆಡ್ ಆಗಿದ್ದೀರಿ ಇದನ್ನು ನೋಡಲಿಕ್ಕೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವ್ಲಾಗ್ ಎಂಡ್ ತನಕ ನೋಡಿ. ಇನ್ನೊಂದು ವಿಷಯ ನನಗೆ ಹೇಳಬೇಕು ಅಂತ ಅಂದ್ಕೊಳ್ತೇನೆ, ಯಾವಾಗಲೂ ಮರ್ತೋಗುತ್ತೆ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಯ್ ಬಲ್ಲೆ. ಹಾಯ್ ಬಲ್ಲೆ. ಹಾಯ್ ಬಲ್ಲೆ. ಹಾಯ್. ನನ್ನ ಟ್ರಾವೆಲ್ ಪಾರ್ಟ್ನರ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೇನೆ, ಸಿಯಾ ಶೆಟ್ಟಿ. ಹಾಯ್ ಪ್ರೇಕ್ಷಾ. ತಿಲಕನ್ನ ಹಾಯ್. ಚಿತ್ತನಕ್ಕ ಬೊಕ್ಕ. ಮತ್ತೆ ನನ್ನ ಹಸ್ಬೆಂಡ್ ಇದ್ದಾರೆ, ವೇಣು ಅವ್ರು ಎದುರು ಕೂತಿದ್ದಾರೆ, ಅವ್ರನ್ನ ತೋರಿಸ್ತೇನೆ. ಹಾಯ್. ಹೀಗೆ ನಮ್ಮ ಜರ್ನಿ ಸಾಗ್ತಾ ಇತ್ತು ಅಬುದಾಬಿ ಕಡೆಗೆ. ನಾವಿರೋ ಪ್ಲೇಸಿಂದ ಅಲ್ಲಿಗೆ 1.5 ಗಂಟೆ ಟ್ರಾವೆಲ್ ಅಂತ ಹೇಳಿದರು. ಸೊ ನಾವು ಹೋಗ್ತಾ ಇದ್ದೇವೆ ಬೆಳಿಗ್ಗೆ ಬೇಗ ಎದ್ದು. ಆ್ಯಂಡ್ ಇಲ್ಲಿ ರೋಡ್ ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ನಾವು ಎಷ್ಟು ದೂರ ಟ್ರಾವೆಲ್ ಮಾಡಿದ್ರೆ ನಮಗೆ ಫೀಲೇ ಆಗೋದಿಲ್ಲ, ಹೀಗೆ ಟ್ರಾವೆಲ್ ಮಾಡ್ತಾ ಇದ್ದೇವೆ ಅಂತೇಳಿ. ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆಗ್ತಾ ಬಂದ್ವಿ. ದೇವಸ್ಥಾನ ಕಾಣಿಸ್ತಾ ಇತ್ತು ದೂರದಲ್ಲಿ, ಹಾಗಾಗಿ ಸಮಾಧಾನ ಆಯಿತು. ಪಾರ್ಕಿಂಗಲ್ಲಿ ಇಷ್ಟೊಂದು ವೆಹಿಕಲ್ ನೋಡಿ ಒಮ್ಮೆ ಟೆನ್ಷನ್ ಆಯಿತು, ಅಯ್ಯೋ ಎಷ್ಟು ರಶ್ ಇದೆ ಅಂತ ಹೇಳಿ ಕೂಡ. ಸೊ ದೇವಸ್ಥಾನದ ಒಳಗಡೆ ಹೊರಟ್ವಿ. ಇಲ್ಲೇ ನೋಡಿದೆ ಬ್ಯೂಟಿಫುಲ್ ವ್ಯೂ ಆಫ್ ಟೆಂಪಲ್. ದೂರದಿಂದ ಇಷ್ಟು ಚೆಂದ ಕಾಣ್ತದೆ. ತಿಲಕನ್ನ ಶೆಕೆ ಹೇಗುಂಟು? ಬಿಸಿಲು ಬಿಸಿಲು, ದುಬಾಯಿಯ ಬಿಸಿಲು. ನಾವು ಈ ಬಿಸಿಲಲ್ಲಿ ಕಲಿಸ್ತಾ ಇದ್ದೇವೆ. ಎಷ್ಟು ನಡೀಲಿಕ್ಕುಂಟು ದೇವಸ್ಥಾನದ ಒಳಗಡೆ. ಲಿಟ್ರಲಿ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿದರೆ ಊರಲ್ಲಿ ನೀವು ಶೆಕೆ ಇಡ್ದಿರೋದು ಒಂಚೂರು ಅಲ್ಲ. ಬ್ಯೂಟಿಫುಲ್ ಉಂಟೈತೆ. ಎಷ್ಟು ನನಗೆ ಅಯೋಧ್ಯೆ ಅನೇನ ಬರ್ತಾ ಉಂಟು. ನಾನು ನೋಡಲಿಲ್ಲ, ಬಟ್ ಒಂದು ವೈಬ್ ಇದೆ. ಜನ ನೋಡಿ ಇದ್ದಾರೆ ಇಲ್ಲಿ ನೋಡಿ. ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ, ನಮ್ಮ ಹಿಂದೂಗಳು ಇಲ್ಲಿ ಇಷ್ಟೊಂದು ಇದ್ದಾರಾ ಅಂತ. ದೇವಸ್ಥಾನದ ಒಳಗಡೆ ಕ್ಯಾಮರಾ ಅಲೌಡ್ ಇಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಯೂಶ್ವಲಿ ದೇವಸ್ಥಾನದ ಒಳಗಡೆ ಎಲ್ಲೂ ಇರಲ್ಲ. ಸೊ ಎಲ್ಲಿವರೆಗೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗುತ್ತೆ ಅಲ್ಲಿವರೆಗೆ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ನಮ್ಮ ಊರಲ್ಲಿರುವ ದೇವಸ್ಥಾನದ ವೈಬೇ ಇದೆ, ಅದೇ ರೀತಿ ಎಲ್ಲಾನು ಇದೆ ಅಲ್ವಾ. ನಾನು ಫೋಟೋ ತೆಗಿಲಿಕ್ಕೆ ಸರಿ ನಿಲ್ಲಿ ಅಲ್ಲ. ದೇವಸ್ಥಾನದ ಒಳಗಡೆ ಹೋಗಿ ಕೈ ಮುಗಿದು ದರ್ಶನ ಮಾಡಿ ಎಲ್ಲ ಬಂದ್ವಿ. ನಾವು ಅಂದ್ಕೊಂಡಷ್ಟು ರಶ್ ಇರಲಿಲ್ಲ. ಅಂದರೆ ಒಳಗಡೆ ಸ್ಪೇಸ್ ಇರೋದ್ರಿಂದ ಜನ ಇದ್ದರೂ ಕೂಡ ನಮಗೆ ದೇವರ ದರ್ಶನ ಚೆನ್ನಾಗಿ ಆಗುತ್ತೆ. ಸೊ ತುಂಬ ಚೆನ್ನಾಗಿ ದೇವರ ದರ್ಶನ ಮಾಡಿ ಬಂದ್ವಿ. ತುಳುನಾಡಲ್ಲಿ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ದೇವಸ್ಥಾನಕ್ಕೆ ಒಂದು ರೌಂಡ್ ಹಾಕಿ ಬರ್ತೇವೆ. ಹಾಗೆಯೇ ಇವತ್ತು ಕೂಡ ನಾವು ಈ ದೇವಸ್ಥಾನಕ್ಕೆ ಒಂದು ರೌಂಡ್ ಹಾಕಿ ಇದರ ಶಿಲ್ಪಕಲೆ ಅಂದರೆ ಯಾವ ರೀತಿಯಾಗಿ ಮಾಡಿದ್ದಾರೆ, ಏನೆಲ್ಲ ವಿಶೇಷತೆ ಇದೆ, ಅದೇ ರೀತಿ ಇದರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಕೂಡ ತಿಳ್ಕೊಂಡು ಬರೋಣ. ನಾನು ಎಲ್ಲ ವೀಡಿಯೋದಲ್ಲಿ ಹಾಗೆಯೇ ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗೆಯೇ ಇವತ್ತು ಕೂಡ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾತಾಡ್ತಾ ದೇವಸ್ಥಾನಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ದುಬೈಯಲ್ಲಿ ತುಂಬ ಹಿಂದೇನೆ ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಬಗ್ಗೆ ನಾನು ವ್ಲಾಗ್ ಮಾಡಿದ್ದೇನೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಅಬುದಾಬಿಲಿರುವ ಒಂದೇ ದೇವಸ್ಥಾನ ಇದು. ಹಾಗೆ UAEಯಲ್ಲಿರುವ ಬಿಗ್ಗೆಸ್ಟ್ ಟೆಂಪಲ್ ಅಂತಾನೆ ಇದಕ್ಕೆ ಒಂದು ರೆಕಾರ್ಡ್ ಇದೆ. ಹೊರಗಡೆ ರೆಡ್ ಕಲರ್ ಸ್ಟೋನ್ಸ್, ಒಳಗಡೆ ಮಾರ್ಬಲ್. ಮತ್ತು ಏನಂತ ಹೇಳಿದರೆ ಇಲ್ಲಿ ಹೊರಗಡೆ ಇಷ್ಟು ಬಿಸಿಲಿದ್ರೂ ಕೂಡ ಆ ಮಾರ್ಬಲಿಂದಾಗಿ ಕಾಲಡಿಗೆ ನಮಗೆ ಬಿಸಿಲು ಫೀಲೇ ಆಗೋದಿಲ್ಲ, ತುಂಬಾ ತಂಪಿದೆ. ಇವನ ಹೊರಗಡೆ ಕೂಡ ಅಷ್ಟೇ. ಈ ಮಾರ್ಬಲಲ್ಲಿ ಆರಾಮ್ಸೆ ನಡ್ಕೊಂಡು ನಾವು ಹೋಗ್ಬೋದು. ಟ್ಯೂಸ್ಡೇ ಟು ಸಂಡೇ ಮಾರ್ನಿಂಗ್ 9 AM ಇಂದ ನೈಟ್ 8 PM ವರೆಗೆ ವಿಸಿಟರ್ಸಿಗೆ ಅಲವ್ ಇರುತ್ತೆ, ಓಪನ್ ಇರುತ್ತೆ. ಮಂಡೇ ಕ್ಲೋಸ್ ಆಗಿರುತ್ತೆ, ಯಾವ ವಿಸಿಟರಿಗೂ ಅಲವ್ ಇರಲ್ಲ ದೇವಸ್ಥಾನದ ಒಳಗಡೆ.
ಹಾಗೆ ಈ ದೇವಸ್ಥಾನ ನೋಡುವಾಗ ನನಗನ್ಸಿದ್ದು, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಆದರೂ ಕೂಡ ನನಗಿದು ದಕ್ಷಿಣ ಭಾರತದ ದೇವಸ್ಥಾನದ ಶೈಲಿಗಿಂತ ಜಾಸ್ತಿಯಾಗಿ ಉತ್ತರ ಭಾರತದ ಶೈಲಿಯಲ್ಲಿ ಇದೆ ಅಂತ ಅನ್ನಿಸ್ತು. ನಾನು ನಾರ್ತ್ ಇಂಡಿಯಾ ದೇವಸ್ಥಾನಕ್ಕೆಲ್ಲ ಹೋಗಲಿಲ್ಲ, ಬಟ್ ನಾನು ವೀಡಿಯೋಸ್ ಎಲ್ಲ ನೋಡಿ ನನಗೆ ಆ ರೀತಿಯ ರೆಫರೆನ್ಸ್ ಇಲ್ಲಿ ಇದೆ ಅಂತ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನಾವು 6 ಮಂದಿ ಬಂದಿದ್ವಿ, ಇದರಲ್ಲಿ 3 ಹೋಗಿ ಆಗಿದೆ, ನಾವು 3 ಬಾಕಿ ಆಗಿದ್ವಿ. ನಾವು ಚಂದ ಮಾಡಿಲ್ಲ, ಸುತ್ತಿ ಎಲ್ಲ ಹೋಗುದು. ಅವರು ಸೀದಾ ಹೋಗಿ ಅಲ್ಲಿ ಚಪ್ಪಲ್ ಹಾಕುವಲ್ಲಿದ್ದಾರೆ. ಅವ್ರಿಗೆ ಮಿಸ್ ಆದ್ವಿ ಮಿಡ್ಲಲ್ಲಿ. ನಾನು ವಿಡಿಯೋ ಮಾಡಲಿಕ್ಕೆ ನಿಂತೆ, ಅವರು ಹೋದ್ರು ಸೀದಾ ಅಂತ ಅನ್ಸುತ್ತೆ. ಇವತ್ತಿನ ನಾನು ಫೋಟೋಗ್ರಾಫರ್ ಚಿತ್ತರಂಜನ್. 1997 ಪ್ರಮುಖ್ ಸ್ವಾಮಿ ಮಹಾರಾಜ್ ಅವರು ಅಬುದಾಬಿಯಲ್ಲಿ ಒಂದು ಅತ್ಯಂತ ದೊಡ್ಡದಾದ ಹಿಂದೂ ಮಂದಿರ ಆಗುತ್ತೆ ಅಂತೇಳಿ ಭವಿಷ್ಯ ನುಡಿದಿದ್ರಂತೆ. 2015 ಆಗಸ್ಟಲ್ಲಿ UAE ಗೌರ್ಮೆಂಟ್ ದೇವಸ್ಥಾನಕ್ಕೆ ಲ್ಯಾಂಡ್ ಅನೌನ್ಸ್ ಮಾಡ್ತಾರೆ. ಅಬುದಾಬಿ ಶೇಖ್ ಮತ್ತು ಕ್ರೌನ್ ಪ್ರಿನ್ಸ್ ಅವರು 27 ಎಕರೆಸ್ ಲ್ಯಾಂಡನ್ನು ದೇವಸ್ಥಾನಕ್ಕೋಸ್ಕರ ಗಿಫ್ಟ್ ಮಾಡ್ತಾರೆ. ಎಲ್ಲ ಲೀಗಲ್ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಿ 2019 ಇದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಒಂದೊಂದು ಶಿಲ್ಪದಲ್ಲೂ ಕೂಡ ಹಿಂದೂ ಧರ್ಮದ ಮಹಾನ್ ವ್ಯಕ್ತಿಗಳ ದೇವರ ಚಿತ್ರಣವನ್ನು ಚಿತ್ರಿಸಿದ್ದಾರೆ. ತುಂಬ ಲೈವ್ಲಿ ಆಗಿದೆ ಇದು ಕೂಡ. ಈ ಜಾಗ ಕೂಡ ಒನ್ ಆಫ್ ದ ಅಟ್ರಾಕ್ಷನ್ ಪ್ಲೇಸ್ ದೇವಸ್ಥಾನದಲ್ಲಿ. ಇಲ್ಲಿ ಗಂಗಾರತಿ ನಡೆಯುತ್ತೆ, ಯಾವ ರೀತಿ ಕಾಶಿಯಲ್ಲಿ ನಡೆಯುತ್ತೆ ಅದರದ್ದು ಒಂದು ಸಣ್ಣ ಜನಕ್ಕೆ ಇಲ್ಲಿ ಕೂಡ ಇರುತ್ತೆ. ನಾನು ನೋಡಲಿಲ್ಲ, ಯಾಕಂದರೆ ಇದು ನಡೆಯೋದು ಈವ್ನಿಂಗಲ್ಲಿ. ನಾವು ಕೂಡ ಬುಕ್ ಮಾಡ್ಬೋದು, ನಮಗೆ ಕೂಡ ದೀಪ ಕೊಟ್ಟು ಪೂಜೆ ಮಾಡಿಸ್ಬೋದು ಅಂತ ಅನ್ನೋದನ್ನು ನಾನು ರೀಲ್ಸಲ್ಲಿ ನೋಡಿದೆ. ಇರೋದು ಈವ್ನಿಂಗ್, ಬಟ್ ಅದು ಡೈಲಿ ಇದೆಯಾ, ವಾರಕ್ಕೆ 2 ಸಲ 3 ಸಲ ಇರೋದಾ ಅನ್ನೋದು ನಾಲೆಜ್ ಇಲ್ಲ. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ನೋಡುವ, ದೇವರು ಆಶೀರ್ವಾದ ಮಾಡಿದರೆ ಮುಂದೊಂದು ದಿನ ಅದಕ್ಕೂ ಬಂದು ನಾನು ಅಟೆಂಡ್ ಆಗ್ಬೋದು. ಹಿಂದೂ ಮಂದಿರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು 2019. ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು ಪಿಂಕ್ ಸ್ಯಾಂಡ್ ಸ್ಟೋನ್, ಅದು ರಾಜಸ್ಥಾನದಿಂದ ಬಂದಿರೋದು. ಹಾಗೆ ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿ ಮಾರ್ಬಲಲ್ಲಿ ಕಂಬಗಳನ್ನು ಕೆತ್ತಿದ್ದಾರೆ. ಅದರಲ್ಲೂ ಕೂಡ ಒಂದೊಂದು ಸ್ಟೋರಿ ಇದೆ. ಆ ಕಂಬಗಳನ್ನು ಆ ಮಾರ್ಬಲ್ ಇಟಾಲಿಯಿಂದ ತಂದಿರೋಂಥ ಮಾರ್ಬಲಲ್ಲಿ ಕೆತ್ತಿರೋ ಅಂಥ ಕಂಬಗಳು ಅವುಗಳು. ಅಷ್ಟೇ ಅಲ್ಲ, ರಾಮಾಯಣ ಮಹಾಭಾರತ ಅಷ್ಟೇ ಅಲ್ಲ, ಸ್ಟೋರಿ ಆಫ್ ಅರೇಬಿಯನ್, ಈಜಿಪ್ಷಿಯನ್, ಮೆಸೊಪೊಟಮಿಯಾ ಹಾಗೆ ನೇಟಿವ್ ಅಮೇರಿಕನ್ ಸ್ಟೋರೀಸ್ ಎಲ್ಲ ಕೆತ್ತಿದ್ದಾರೆ. ಬ್ಯಾಪ್ಸ್ ಸತ್ಯನಾರಾಯಣ ದೇವಸ್ಥಾನ. ಹಾಗಾಗಿ ಇಲ್ಲಿ ಮುಖ್ಯ ಗರ್ಭಗುಡಿಯಲ್ಲಿ ಇರೋದೇ ಸತ್ಯನಾರಾಯಣ ದೇವರು. ಇಲ್ಲಿ 7 ಗರ್ಭಗುಡಿಗಳಿವೆ, ಅದರಲ್ಲಿ 7 ದೇವರುಗಳ ಮೂರ್ತಿ ಇದೆ. ನಾನು ಒಂದೊಂದಾಗಿ ಹೇಳ್ತೇನೆ. ಸ್ವಾಮಿ ಸತ್ಯನಾರಾಯಣ ದೇವರು ಮೇಯ್ನಾಗಿ ಇದ್ದರೆ, ಎರಡನೇದು ಕೃಷ್ಣ ರಾಧೆ ಇದೆ, ಹಾಗೆ ರಾಮ ಸೀತೆಯ ಮೂರ್ತಿ, ಅವರ ಜೊತೆಗೆ ಹನುಮಾನ್ ಮತ್ತು ಲಕ್ಷ್ಮಣ ಅದೊಂದೇ ಜೊತೆಯಲ್ಲಿದೆ. ಶಿವ ಪಾರ್ವತಿ ದೇವರದ್ದು ನಮಗೆ ಎಂಟ್ರೆನ್ಸಲ್ಲಿ ಸಿಗುತ್ತೆ, ನಿಂತ್ಕೊಂಡಿರೋಂಥ ಮೂರ್ತಿ. ಹಾಗೆ ಅಲ್ಲಿ ಕೆಳಗಡೆ ಅವರ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯಂದು ಮೂರ್ತಿ ಕೂಡ ಇದೆ. ಆಮೇಲೆ ತಿರುಪತಿಯದ್ದು ಶ್ರೀನಿವಾಸ ಪದ್ಮಾವತಿ ದೇವರದ್ದು ಕೂಡ ಇದೆ. ಮತ್ತು ಒಡಿಸ್ಸಾದು ಪುರಿ ಜಗನ್ನಾಥ ಸ್ವಾಮಿ ಮೂರ್ತಿನೂ ಇದೆ. ಹಾಗೆ ನಮಗೆ ಸೌತ್ ಕೆನರಾದವರಿಗೆ ಹತ್ತಿರ ಆಗಲಿಕ್ಕೆ ಕೇರಳದ್ದು ಅಯ್ಯಪ್ಪ ಸ್ವಾಮಿಯದ್ದು ಇದೆ. ಹೀಗೆ 7 ದೇವರದ್ದು ಮೂರ್ತಿ ಗರ್ಭಗುಡಿ ಇದೆ. 14 ಫೆಬ್ರವರಿ 2024 ಇದರ ಉದ್ಘಾಟನೆ ಆಗಿರೋದು. ಶ್ರೀ ನರೇಂದ್ರ ಮೋದಿಜಿ ಅವರು ಕೂಡ ಬಂದಿದ್ದರು. ಬ್ಯಾಪ್ಸ್ ಹಿಂದೂ ಮಂದಿರದ ಮುಖ್ಯ ಉದ್ದೇಶವೇ ಸಾಮರಸ್ಯ ಸಾರುವುದು. ಇಲ್ಲಿ ಎಲ್ಲ ಭಾಷೆಯಲ್ಲಿ ಕೂಡ ಸಾಮರಸ್ಯ ಅಂತ ಬರೆದಿದ್ದಾರೆ. ನಮ್ಮ ಕನ್ನಡದಲ್ಲಿ ಕೂಡ ಇದೆ ಬರೆದು ಸಾಮರಸ್ಯ ಅಂತೇಳಿ. ಸೊ ಇದೇ ಇವತ್ತಿನ ನಮ್ಮ ದೇವಸ್ಥಾನದ ಟೂರ್. ಈಗ ನಾವು ಪ್ರಸಾದ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಆವಾಗ ನಮಗೆ ಮರದ ದಿಮ್ಮಿ ಕಂಡಿತು, ಬ್ಲ್ಯಾಕ್ ಬೆಂಕಿಯಲ್ಲಿ ಸುಟ್ಟಂಥ ಮರದ ದಿಮ್ಮಿ. ಅಫ್ಕೋರ್ಸ್ ಇದು ಆರ್ಟಿಫಿಷಿಯಲ್ ಆಗಿರ್ಬೋದು, ಬಟ್ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಮಗಳಿಗೆ ನನ್ನ ಗುರ್ತಾನೆ ಸಿಗ್ತಾ ಇಲ್ವೋ ಏನೋ ಗೊತ್ತಿಲ್ಲ, ನನ್ನ ಕೈಗೆ ಬರ್ತಾನೆ ಇಲ್ಲ. ಅವರ ಕೈಯಲ್ಲಿದ್ದಾಳೆ, ಸೊ ನನಗೆ ಫ್ರೀ. ಇಲ್ಲದ್ರೆ ಎಲ್ಲ ಹೊರಗಡೆ ಹೋಗುವಾಗ ನಾನೇ ಕೊಡೋದವಳು, ಯಾರ ಕೈಗೆ ಹೋಗ್ತಾ ಇರಲಿಲ್ಲ. ದೇವಸ್ಥಾನದ ವಿಸಿಟ್ ಅಂತೂ ತುಂಬಾ ಚೆನ್ನಾಗಿ ಆಯಿತು. ಇವಾಗ ಮುಂದೆ ನಾವು ಡೇಟ್ಸ್ ಮಾರ್ಕೆಟ್ ಕಡೆಗೆ ಹೊರಟ್ವಿ. ಎಲ್ಲ ಡೇಟ್ ಶಾಪ್ಗಳೇ ಇದೆ, ಲೈನ್. ಅದರಲ್ಲಿ ನಾವು ಹೋದದ್ದು ಇದೇ ಡೇಟ್ ಶಾಪಿಗೆ, ಅಲ್ ಮೀಮಾ ಡೇಟ್ ಶಾಪ್ ಅಂತೇಳಿ. ಇದು ನಮ್ಮ ಕನ್ನಡದವ್ರದ್ದು ಅಂತ ಗೊತ್ತಾಯಿತು. ನಾನಲ್ಲಿ ಸುಮ್ಮನೆ ಮಗುವನ್ನು ಇಟ್ಕೊಂಡು ಕೂತಿದ್ದೆ. ಅವ್ರು ಬಂದು ಕೇಳಿದರು, ನಾವು ತುಳು ಮಾತಾಡ್ತಿರೋದು ನೋಡಿ ಕೇಳಿದರು, ನೀವು ಮಂಗಳೂರಿನವರ ಅಂತ. ಅಷ್ಟೇ ಸಾಕಾಯಿತು ನಮಗೆ ಹೋಗಲಿಕ್ಕೆ.
ಇದ್ರ ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ವಿ, ಎಷ್ಟು ಪರ್ಚೇಸ್ ಮಾಡಿದ್ದಾರೆ. ಇದು ಎರಡು ಇದಕ್ಕೆ ಡಿಸ್ಕೌಂಟ್ ಮಾಡಿದ್ರು. ನೀವು ಮಂಗಳೂರಾ? ಎಲ್ಲಿ? ಹಾಂ, ಅತ್ತಾವರ ನಂದಾವರನಾ? ಹೈಕಮ್ಮದ ಅನ್ಸದೆ. ಒಂದು ದ್ವಾರ ಉಂಟು. ನಂದಾವರ ದ್ವಾರ ಹಿಂಗೆ ನೆನಪುಂಡು. ನಮ್ಮಲ್ಲ ಬೆಲ್ಲ ಕಟ್ಕೊಡ್ಲದ. ನೀವು ಮಂಗಳೂರಾ? ಕನ್ನಡ ಬರ್ತಿರ್ಲ ನಂಗೆ. ನಾವು ಕೂಡ ಅಲ್ಲಿ ಅವರೇ, ಮುಡಿಪು. ನಂದು ಮಂಜನಾಡಿ, ಇವನು ಗೊತ್ತುಂಡ ಮಂಜನಾಡಿ. ಇವರು ಹೂವಕೋಕಲ್. ಚಿತ್ತು ಹೂವಕೋಕಲ್ಲತ, ಹೂವಕೋಕಲ್ಲತ ಐಕ ಇದು ಊರ್ದಕ್ಕಲ್ಲತ. ಒಂಚೂರು ಜಾಸ್ತಿ ಡಿಸ್ಕೌಂಟ್ ಅನ್ಪಡು. ಹೌದು, ನಾವು ಕನ್ನಡದವರಿಂದ ಇಲ್ಲಿ ಬಂದದ್ದು. ಅವ್ರು ಹೇಳಿದ್ ನಂಗೆ. ಸಬ್ಸ್ಕ್ರೈಬ್ ಅನ್ಪಲ್ಲ. ಈಗ ನ್ಯೂ ಸಬ್ಸ್ಕ್ರೈಬರ್ ಈಗ ಇಲ್ಲಿ. ಚಲೋ. ಇದು ಡೇಟ್ ಶಾಪ್ ನಮ್ಮ ಮಂಗಳೂರಿದ್ದು. ನೀವು ಆಕ್ಚುಲಿ ಯಾರಾದ್ರೂ ಅಬುದಾಬಿಗೆ ಬಂದ್ರೆ, ಡೇಟ್ಸ್ ಮಾರ್ಕೆಟ್ಗೆ ಬಂದ್ರೆ ಇಲ್ಲಿ ಬನ್ನಿ. ನಮ್ಮ ಊರಿನವರಿದ್ದಾರೆ, ಮಂಗಳೂರಿನವರು. ಈ ರಂಚುಬೋಯ್ನಾತ. ಸೊ ನಮ್ಗೆ ತುಂಬಾ ಇವರು ನೋಡಿ, ನನ್ನ ಇನ್ಫ್ಲೂಯೆನ್ಸ್ ಅಲ್ಲಿ ಇವರೆಲ್ಲ ಇಲ್ಲಿ ಹೋಗ್ತಿದ್ದಾರೆ. ನೀವೆಲ್ಲಿಗೆ ಹೋಗುದು? ಪ್ರೇಕ್ಷಾ ಅಲ್ಲಿದ್ದಾರೆ, ಅಲ್ಪ ಕುಲ್ಲೇರು ಪ್ರೇಕ್ಷಾ. ಬಾಯ್, ಥ್ಯಾಂಕ್ ಯು. ಡೇಟ್ ಶಾಪ್, ಡೇಟ್ ಮಾರ್ಕೆಟ್ ಪಣ್ಣ. ಬನ್ನಿ ಹೋಗುವ. ಲೆಟ್ಸ್ ಗೋ, ಲೆಟ್ಸ್ ಗೋ, ಲೆಟ್ಸ್ ಗೋ. ರೆಡಿ ರೆಡಿ. ಬಾಯ್ ಬಾಯ್. ನನ್ನ ಮುಖ ಈಗ ನೋಡ್ಬೇಕು, ಬಿಸಿಲಲ್ಲಿ ಕೆಂಪು ಕೆಂಪಾಗಿದೆ. ನಮ್ಮ ಕನ್ನಡದವ್ರು ಸಿಕ್ಕಿದ್ರು, ಒಳ್ಳೇದಾಯ್ತು ಚೊರೆ ಮಾಡ್ಲಿಕ್ಕೆ. ಆಕ್ಚುಲಿ ಇಲ್ಲಿ ಎಲ್ಲಿ ಹೋದ್ರು ಮಲಯಾಳಿಯವರು ಸಿಗೋದ್ರಿಂದ ನಮಗೆ ಭಾಷೆ ಬರೋದಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಹಾಯ್ ನೋಡಿ, ನಾವು ಹೊರಗಡೆ ಪ್ಲೇಸಿಗೆ ಬಂದಾಗ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಫಸ್ಟ್ ಅವ್ರು ನಮ್ಮ ಕಂಟ್ರಿ, ಸೆಕೆಂಡ್ ಎಸ್ಪೆಷಲಿ ನಮಗೆ ನಮ್ಮ ಮಂಗಳೂರಿನವ್ರನ್ನ. ಆಮೇಲೆ ಸ್ಟಾರ್ಟ್ ಮಾಡ್ತೇವೆ ನಮ್ಮ ತುಳುವಲ್ಲಿ ಮಾತಾಡಲಿಕ್ಕೆ, ಕರ್ನಾಟಕದವರಾದ್ರೆ ಕನ್ನಡದಲ್ಲಿ ಮಾತಾಡೋಕ್ಕೆ. ವಿ ಆರ್ ನಾಟ್ ಥಿಂಕಿಂಗ್ ಅವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ನಥಿಂಗ್. ಜಸ್ಟ್ ವಿ ಆರ್ ಥಿಂಕಿಂಗ್ ಹಿಯರ್ ಅವರು ಕರ್ನಾಟಕದವರು, ಅವರು ಮಂಗಳೂರಿನವರು. ಆಮೇಲೆ ನಮ್ಮದು ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಹೋದರೂ ಅಷ್ಟೇ, ಎಲ್ಲ ಕಡೆ ಹೋದರು. ಇಲ್ಲಿ ನಾವು ನೆವರ್ ಮೆನ್ಷನ್ ನಮಗೆ ಫಸ್ಟ್ ನೀವೆಲ್ಲಿ ಕರ್ನಾಟಕ ಇಲ್ಲಿ ಮಂಗಳೂರಲ್ಲಿ ಎಲ್ಲಿ ನಾವು ಅಲ್ಲಿ, ಹಾಗೆ ಮಾತು ಸ್ಟಾರ್ಟ್ ಆಗುತ್ತೆ ನಮ್ಮದು. ನಾವು ಟ್ರಾವೆಲ್ ಮಾಡ್ತಿರೋ ಗಾಡಿ ಇದುವೇ, ನಾನು ನಿಮಗೆ ತೋರಿಸ್ಲಿಲ್ಲ ಇಲ್ಲಿವರೆಗೆ. ಸೊ ಇಲ್ಲೇ ಟ್ರಾವೆಲ್ ಮಾಡ್ತಿರೋದು. ಅಲ್ಲಿ ಕಾಣಿಸಿದ್ದಾರಲ್ಲ ಕಪ್ಪು ಕನ್ನಡಕ ಹಾಕಿ, ಅವರೇ ನಮ್ಮ ಡ್ರೈವರ್. ಆ್ಯಂಡ್ ಇದು ನನ್ನ ಮಗಳು ಪ್ಲೇಯಿಂಗ್ ವಿತ್ ಓಯಾ ಓಯಾ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವುದೆಲ್ಲ ಪ್ಲೇಸ್ ಅಬುದಾಬಿಯಲ್ಲಿ ಇನ್ನೂ ವಿಸಿಟ್ ಮಾಡಿದ್ದೇನೆ ಅದನ್ನು ಹೇಳ್ತೇನೆ. ಇವಾಗ ನೀವು ನೋಡ್ತಾ ಇರೋದು ಎಮಿರೇಟ್ಸ್ ಪ್ಯಾಲೇಸ್. ಇದು ಹಿಂದೆ ಶೇಖ್ ಇದ್ದಂಥ ಪ್ಯಾಲೇಸ್. ಇದರ ಇನ್ಸೈಡ್ ವ್ಯೂ ಕೂಡ ನಿಮಗೆ ನಾನು ತೋರಿಸಿದ್ದೇನೆ, ತುಂಬಾ ಚೆನ್ನಾಗಿದೆ. ಈ ಅತ್ಯಂತ ದೊಡ್ಡದಾದ ಶೇಖ್ ಜಾಯದ್ ಮಾಸ್ಕ್ ವಿಸಿಟ್ ಕೂಡ ನಾವು ಮಾಡಿದ್ದೇವೆ. ವೇಟ್ ಆ್ಯಂಡ್ ವಾಚ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್.